ಪತ್ರಕರ್ತರ ಲೇಖನಿ ಸಮಾಜದ ಸಂಘರ್ಷಗಳಿಗೆ ತುಪ್ಪ ಸುರಿಯುವಂತಿರದೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತಿರಬೇಕು ಎಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಶಿರಸಿ ತಾಲೂಕಿನ ಗೌಡಳ್ಳಿಯ ಚಂದನ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಹಾಗೂ ದತ್ತನಿಧಿ ಪುರಸ್ಕಾರ ಸಮಾರಂಭದಲ್ಲಿ ಸನ್ಮಾನಿತರನ್ನ ಸನ್ಮಾನಿಸಿ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯು ಅನೇಕ ಪ್ರತಿಭಾವಂತ ಪತ್ರಕರ್ತರು ಹಾಗೂ ರಾಜಕಾರಣಿಗಳಿಗೆ ನೆಲೆಯಾದ ಭೂಮಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯವರು ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲಿಡುತ್ತಿರುವುದು ಸಂತಸದ ವಿಷಯವಾಗಿದೆ. ಹಿರಿಯ ಪತ್ರಕರ್ತರ ಆದರ್ಶ ತತ್ವ ಮತ್ತು ಸಿದ್ಧಾಂತಗಳನ್ನ ಯುವ ಪತ್ರಕರ್ತರು ಜವಾಬ್ದಾರಿಯಾಗಿ ಸ್ವೀಕರಿಸಬೇಕು. ಸಮಾಜವನ್ನ ಸುಸ್ಥಿತಿಯಲ್ಲಿ ಇಡುವ ಪತ್ರಕರ್ತರ ಜವಾಬ್ದಾರಿ ಅತ್ಯಂತ ಮಹತ್ವದಾಗಿದೆ. ಅಜ್ಜಿಬಳ, ಜಿಎಸ್ ಹೆಗಡೆ, ಜಯರಾಮ್ ಹೆಗಡೆ, ಗೋಪಾಲ್ ಕೃಷ್ಣ ಅನವಟ್ಟಿ ಸೇರಿದಂತೆ ಅನೇಕ ಹಿರಿಯ ಪತ್ರಕರ್ತರು ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ರಾಜಕಾರಣಿಗಳ ಬಗ್ಗೆ ಮಾಧ್ಯಮಗಳಲ್ಲಿ ಟೀಕೆಗಳು ಬಂದಾಗ ಅವರು ಎಚ್ಚರಿಕೆಯಿಂದ ನಿರ್ವಹಿಸಲು ಪ್ರೇರಣೆ ದೊರೆಯುತ್ತದೆ ಎಂದು ಹೇಳಿದರು. ನಮ್ಮನ್ನು ಟೀಕೆ ಮಾಡಿದ ಮಾತ್ರ ನಾವು ಎಚ್ಚರಿಕೆಯಲ್ಲಿ ನಮ್ಮ ರಚನಾತ್ಮಕ ಕೆಲಸಗಳು ನಿಮ್ಮ ಸಹಭಾಗಿತ್ವ ಹೇಗಿರುತ್ತಂದ್ರೆ ನಮ್ಮನ್ನು ತಿಳಿದು ಸಮಾಜಕ್ಕೆ ನಾವು ತಪ್ಪನ್ನು ಹೇಳ್ತಕ್ಕಂಥ ಪೂರ್ತಿ ಬೆಳೀತಕ್ಕಂಥ ಮಾತುಗಳಿರುತ್ತಾಗಿದೆ. ನಾನು ಹೇಳ್ತಿದ್ದ ಮಾತುಗಳಾಗ್ತಿದ್ದೆ ಒಂದು ಮಾತಿನ ಹಗರಣ ಒಬ್ಬ ಮಂತ್ರಿಯಲ್ಲಿ ಮಾತನಾಡಬೇಕು. ಯಾವ ಒತ್ತಡವೂ ಇದೆ, ಯಾವ ಹಣದ ಲಭ್ಯತೆಯೂ ಇದೆ. ಸಮಾಜಕ್ಕೆ ಬೇಡುವಂಥ ಸಂಗತಿಗಳನ್ನು ಎತ್ಕೊಳ್ಳುವಾಗ ಮೊನ್ನೆ ಬೆಂಗಳೂರಿನಲ್ಲಿರತಕ್ಕಂಥ ಸಂಗತಿಗಳಿದೆಯಲ್ಲ, ಅವರಿಗೆ ಯಾವ ಬೆಂಬಲವೂ ಇಲ್ಲ, ಮಾಧ್ಯಮದ ಬೆಂಬಲ ಇರಲಿಲ್ಲ, ಹಣದ ಬೆಂಬಲ ಇರಲಿಲ್ಲ, ಆದರೆ ಸಮಾಜದ ಬೆಂಬಲ ಸಿಕ್ಕೊಳ್ತದೆ. ಹಾಗಾಗಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲವರಂಥ ಘಟನೆಗಳನ್ನ ಇಡೀ ಮಾಧ್ಯಮಗಳನ್ನೇ ಬಂದ್ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಅವುಗಳನ್ನು ಮುಗಿಸೋದಕ್ಕೆ ಆಗಿಲ್ಲ. ಕೇಂದ್ರ ಸರ್ಕಾರವೇ ಮಾಡಬೇಕಾದಂಥ ಕಾರಣ ಜನಸಾಮಾನ್ಯ ಬದುಕಿಗೆ ಕೆಟ್ಟದ್ದಾಗಿದೆ ಇರುವಂಥ ಮಾನಸಿಕತೆಗೆ ಜನಕ್ಕೆ ಗೊತ್ತಾದಂಥ ಕಾರಣ ನಾವು ಸಾಮಾನ್ಯ ಮನುಷ್ಯರು ಕೂಡ ಅವರ ಸಂಘಟನೆಯನ್ನು ಮತ್ತು ಗಟ್ಟಿಯಾಗಿ ನಡೆಸಿಕೊಳ್ಳ ಇರೋದಕ್ಕೆ ಅವರಿಗೆ ಪ್ರತ್ಯಕ್ಷ ಉದಾಹರಣೆ. ಇಂಥ ಅನೇಕ ಘಟನೆಗಳು ಈಗಾಗಲೇ ದೇಶದಲ್ಲಿ ನಡೆದಿದೆ. ಹಾಗೆ ನಮ್ಮ ಜಿಲ್ಲೆ ಅನೇಕ ಘಟನೆಗಳ ಅನೇಕ ಹೋರಾಟಗಳ ನೆಲೆಯಿರತಕ್ಕಂಥದ್ದಿದೆ. ನಮ್ಮ ಜಿಲ್ಲೆಯೂ ಅತ್ಯುತ್ತಮ ಜಿಲ್ಲೆ. ಅಜ್ಜಿಮಾಳೆಗಳಂಥ ಹಿರಿಯರು ಪತ್ರಕರ್ತಾಗಿ ಕೆಲಸ ಮಾಡಿ ತಮ್ಮ ಜೀವನದುದ್ದಕ್ಕೂ ಪತ್ರಿಕಾ ಮೌಲ್ಯವನ್ನು ಎತ್ತಿರ್ತಕ್ಕಂಥ ಜಿಲ್ಲೆ. ಆನ್ವರ್ತಿ ಅಂತ ಒಂದು ಜಿಲ್ಲೆ ಹೊಸ ಪತ್ರಿಕೆ ಬೇರೆಡೆಯಿಂದ ಬಂದು ನಮ್ಮ ಪತ್ರಿಕೆಯನ್ನು ಕಟ್ಟಿ ಈಗಾಗಲೇ ಪ್ರಸ್ತಾಪ ಮಾಡಿದ ಜಯರಾಮಯ್ಯಂಥ ಸಾಧಕರು ಹಾಸನದಲ್ಲಿ ಹುಟ್ಟಿ ಬೆಳೆದ ಪತ್ರಿಕಾ ರಂಗವನ್ನೇ ಬೆಳೆಸಿರ್ತಕ್ಕಂಥ ಅನೇಕ ಹಿರಿಯರನ್ನು ನಾವು ಉಳಿಸಿಕೊಳ್ತೇವೆ. ಅಂದಿನಿಂದ ಇವತ್ತಿನ ತನಕ ಈ ಜಿಲ್ಲೆ ಅನೇಕ ಪತ್ರಕರ್ತರಿಗೂ ಜೀವಂತಿಕೆಯನ್ನು ಕೊಟ್ಟಿದೆ. ಅನೇಕ ಪತ್ರಕರ್ತರ ಮೂಲಕ ನಮ್ಮಂಥ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮಂಥವರು ಅನೇಕ ಜೀವನ ಬದುಕಿ ಹೊರಹೊಮ್ಮುವುದನ್ನು ಕೊಟ್ಟಿದೆ. ಆ ಕಾರಣಕ್ಕಾಗಿ ನಾವು ಪತ್ರಕರ್ತರಿಗೆ ಒಳ್ಳೆ ವಿನಂತಿ ಮಾಡ್ತೇನೆ. ಅನೇಕ ಹೊಸ ಪೀಳಿಗೆಯ ಪತ್ರಕರ್ತರು ಬಂದಿದ್ದೀವಿ. ನಿಮಗೆಲ್ಲ ಸ್ವಲ್ಪ ಹೇಳುವ ಅಧಿಕಾರ ಪತ್ರಿಕಾ ರಂಗವೇ ನನಗಿದೆ. ಆದರೆ ಸಾರ್ವಜನಿಕ ಜೀವನದ ಅನುಭವ ಇದೆ. ಪತ್ರಕರ್ತರ ಲೇಖನಿ ಸಮಾಜಕ್ಕೆ ಎಚ್ಚರಿಕೆ ನೀಡಬೇಕು. ಕಾರ್ಯಕ್ರಮವನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಉದ್ಘಾಟಿಸಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯದ ನಂತರವೂ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಪತ್ರಕರ್ತರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದಾಗ ಅವರು ಸಮಾಜದ ಮೂಲ ಆಸ್ತಿಯಾಗುತ್ತಾರೆ. ಮನುಷ್ಯರಿಗೆ ರೋಗ ಬಂದ್ರೆ ವೈದ್ಯರಿಂದ ಗುಣಪಡಿಸಬಹುದು, ಆದರೆ ಸಮಾಜಕ್ಕೆ ರೋಗ ಬಂದಾಗ ಅದನ್ನ ಗುಣಪಡಿಸುವ ಶಕ್ತಿ ಪತ್ರಕರ್ತನಲ್ಲಿ ಇದೆ. ಸಮಾಜವು ಪತ್ರಕರ್ತರನ್ನ ಸದಾ ಎಚ್ಚರಿಸುತ್ತಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಪತ್ರಕರ್ತರು ತಮ್ಮ ಬರಹ, ವರದಿ ಹಾಗೂ ನಡೆ ನುಡಿಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ನನ್ನ ಬಹಳ ಪ್ರೀತಿಯ ಆತ್ಮೀಯವಾದಂಥ ಸಣ್ಣ ಕೋರಿಕೆ ಏನಿದೆ ನಮ್ಮ ಜಿಲ್ಲಾ ಸಂಘಕ್ಕೆ
2 ಲಕ್ಷ ರೂಪಾಯಿ ಕ್ಷೇಮ ನಿಧಿಗೆ ಕೊಡಿದ್ದೀರಿ. ಅವರು ಈ ವೇದಿಕೆಯಲ್ಲಿ ಅತ್ಯಂತ ಪ್ರೀತಿ ನಾನು ಮರೆತುಬಿಟ್ಟೆ ಅಂತ ಹೇಳಿ ಮತ್ತೆ ಬಂದು ಈಗ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಜೋರ ಚಪ್ಪಾಳೆ ಮೂಲಕ ಈ ಥ್ಯಾಂಕ್ ಯು. ಮಾಧ್ಯಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ರವಿ ನಾಯ್ಕ್ ಮಾತನಾಡಿ, ಕಳೆದ 27 ವರ್ಷಗಳ ಪತ್ರಿಕಾ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನ ಭೇಟಿ ಮಾಡುವ ಅವಕಾಶ ದೊರೆತಿದೆ. ನನ್ನ ಬೆಳವಣಿಗೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ಹಾಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಅವರ ನೆರವು ಹಾಗೂ ಪ್ರೋತ್ಸಾಹಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ. ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗದ ಅನೇಕ ಸಂದರ್ಭಗಳು ಎದುರಾದವು. ಅಂತಹ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಸದಾ ನನ್ನ ಬೆನ್ನೆಲುಬಾಗಿ ನಿಂತು ಧೈರ್ಯ ತುಂಬಿದ್ರು. ಇದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ರು. ಇವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಾವು ಕೂಡ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ವಿದ್ಯಾರ್ಥಿಗಳೇ, ನನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪ್ರಥಮವಾಗಿ ನಾನು ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. ನನಗೆ ಪ್ರಥಮವಾಗಿ ದೊರೆತ ಈ ಪ್ರಶಸ್ತಿಯನ್ನು ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ, ನನ್ನ ಜೀವನ ಮಾರ್ಗದಲ್ಲಿದ್ದ ಎಲ್ಲ ಗುರುವೃಂದಕ್ಕೆ ಹಾಗೂ ನನ್ನ ಪ್ರೀತಿಯ ಜನಮಾಧ್ಯಮಕ್ಕೆ ನಮಸ್ಕಾರ. ನನಗೆ ಪ್ರಶಸ್ತಿ ಘೋಷಣೆ ಆದ ಕೂಡಲೇ ಜಿಲ್ಲೆಯ ಎಲ್ಲ ಭಾಗದಿಂದ ಅಭಿನಂದನೆಗಳ ಮಹಾಪೂರ್ವೇ ಹೊರಬಂತು. ಅದು ಫೋನಲ್ಲಿ ಇರ್ಬೋದು, ಮೆಸೇಜಲ್ಲಿ ಇರ್ಬೋದು. ಅವರೆಲ್ಲರಿಗೂ ಹಾಗೂ ನೇರವಾಗಿ ನನ್ನನ್ನು ಭೇಟಿಯಾಗಿ ಅಭಿನಂದನೆ ಹೇಳಲು ಬಹಳ ಜನ ಇದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಈ 25 ವರ್ಷದ ಪತ್ರಿಕಾ ಜೀವನದಲ್ಲಿ ಜಯರಾಮ್ ಸರ್ ಸಂಪಾದಕರು ಪ್ರಥಮವಾಗಿ ಅವರೊಂದಿಗೆ ಕೆಲಸ ಮಾಡಿದ್ದೆ. ನಂತರ ಜಿ ಸುಬ್ರಹ್ಮಣ್ಯ ಕಾಕಡ್, ನಂತರ ಪ್ರಕಾಶ್ ಬಾಬು ಸರ್, ಹಾಗೂ ನಂತರ ಹಾಸ್ಯಗಾರ್ ಸರ್, ಈಗ ನನ್ನ ಸಂಪಾದಕರು ಶ್ರೀಧರ್ ರಾಮು ಸರ್, ಇವರೆಲ್ಲರೊಂದಿಗೆ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಅವರೆಲ್ಲರಿಗೂ ನಾನು ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನರಸಿಂಹ ಅಡಿ ಮಾತನಾಡಿ, ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಸಿಕೊಂಡು ಹೋಗುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ಯಾವುದೇ ರೀತಿಯ ಗೊಂದಲಗಳಿಗೆ ಆಸ್ಪದ ನೀಡದೆ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನ ಪರಸ್ಪರ ಸಮಾಲೋಚನೆಯ ಮೂಲಕ ಬಗೆಹರಿಸಿಕೊಂಡು ಸಂಘವನ್ನ ಸೌಹಾರ್ದತೆಯಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ಪ್ರಬುದ್ಧತೆಯಿಂದ ಪತ್ರಕರ್ತರು ಹಿತಾಸಕ್ತಿಯನ್ನ ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಸಂಘವನ್ನ ಮುನ್ನಡೆಸುವ ದೃಢ ಸಂಕಲ್ಪ ನಮ್ಮ ಮುಂದಿದೆ ಎಂದು ಹೇಳಿದರು. ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗದ್ದೆ, ಚಂದನ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ವಿಜಿ ಜೋಶಿ, ಮಿಯಾರ್ಡ್ಸ್ ಸಂಸ್ಥೆಯ ಸಂಸ್ಥಾಪಕ LM ಹೆಗಡೆ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ MB ಮದನ್ ಗೌಡ, ಕಾರ್ಯದರ್ಶಿ ಲಿಂಗಪ್ಪ ಚಾವಡಿ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಬೆಟ್ಟಕೊಪ್ಪ, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮಾರುತಿ ನಾಯ್ಕ ಹೊನ್ನಾವರ, ಶಿರಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ, ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಹಿರೇಕೈ, ಕಾರ್ಯದರ್ಶಿ ಮಂಜು ಈರುಗೊಪ್ಪ, ಗುರುಪ್ರಸಾದ್ ಶಾಸ್ತ್ರಿ ಸೇರಿದಂತೆ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿತು. ಸುದೀರ್ಘ 25 ವರ್ಷ ಒಂದೇ ಪತ್ರಿಕೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರವಿ ನಾಯ್ಕ್ ಇವರಿಗೆ ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಮಾಡುವ ಪ್ರತಿಷ್ಠಿತ ಮಾಧ್ಯಮಶ್ರೀ ಪ್ರಶಸ್ತಿಯನ್ನ ನೀಡಿ ಗಣ್ಯರು ಸನ್ಮಾನಿಸಿದ್ರು. ಅದರಂತೆ ಹಿರಿಯ ಉಪಸಂಪಾದಕ ಗಣೇಶ್ ಮುರೇಗಾರ್ ಅವರಿಗೆ ಗೋಲ್ಡನ್ ಪೆನ್ ಪುರಸ್ಕಾರ ನೀಡಿ ಗೌರವಿಸಲಾಯಿತು.